ಅತ್ತಿಗೆ ಒಬ್ಬಕ್ಕೆ ಕೊಟ್ರೆ ಸೊತ್ತಿಗೆ ಏನ್ ಪುಟ್ಪತ್ತಿ ಬಿಡಣ ಏನ್ ಕಿರ್ಕೊಂಡ್ ತಿನ್ನಕ್ ಕಳ್ಸಣ. ಕುಟುಂಬದ ಯಜಮಾನಿ ಅವರಿಗೆ 2,000 ರೂಪಾಯಿಯನ್ನ ಪ್ರತಿ ತಿಂಗಳು ಜಮಾ ಮಾಡ್ತೀವಿ ಸರ್ಕಾರ. ಯಾರು ಹೇಳಿದ್ರು? ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು, ನೀವು ಟ್ಯಾಕ್ಸ್ ಕಟ್ತಾ ಇರಬೇಕು, ನಾವು ಅದನ್ನು ಕೊಡ್ತಾ ಇರ್ತೀವಿ. ಸ್ನೇಹಿತರೆ, ನಮ್ಮ ಕರ್ನಾಟಕ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ದೊಡ್ಡ ಮತ್ತು ಅತ್ಯಂತ ಮುಖ್ಯವಾದ ಸುದ್ದಿಯನ್ನು ತಂದಿದ್ದೀನಿ. ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಪಡಿತಾ ಇದ್ದರೆ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಯಾಕಂದರೆ ಸರ್ಕಾರ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ನಿಯಮವನ್ನು ತಂದಿದೆ. ಅಷ್ಟೇ ಅಲ್ಲ, ಈಗಾಗಲೇ ಸಾವಿರಾರು ಮಹಿಳೆಯರು ಈ ಯೋಜನೆಯಿಂದ ಹೊರಬಿದ್ದಿದ್ದಾರೆ. ಹೌದು, ನೀವು ಕೇಳ್ತಾ ಇರೋದು ನಿಜ. ಒಂದೇ ಒಂದು ಜಿಲ್ಲೆಯಲ್ಲೇ ಬರೋಬ್ಬರಿ 6,698 ಮಹಿಳೆಯರಿಗೆ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗೋದಿಲ್ಲ. ಯಾವ ಜಿಲ್ಲೆ ಅದು? ಯಾಕಾಗಿ ಇಷ್ಟೊಂದು ಮಹಿಳೆಯರು ಯೋಜನೆಯಿಂದ ಹೊರಗುಳಿದಿದ್ದಾರೆ? ಮತ್ತು ಇನ್ಮುಂದೆ ನೀವೇನಾದರೂ ಪ್ರತಿ ತಿಂಗಳು ತಪ್ಪದೆ 2,000 ರೂಪಾಯಿ ಪಡೆಯಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ವಿವರವಾಗಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೊಂದು ಲೈಕ್ ಕೊಟ್ಟು ಸಂಪೂರ್ಣ ವಿಡಿಯೋ ನೋಡಿ. ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ದೊಡ್ಡ ಕ್ರೇಜ್ ಇದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಪ್ರತಿ ತಿಂಗಳು ಮನೆಯ ಯಜಮಾನಿಗೆ 2,000 ರೂಪಾಯಿ ಸಿಗುತ್ತೆ ಅಂದರೆ ಅದು ಸಾಮಾನ್ಯ ವಿಷಯ ಅಲ್ಲ. ಎಷ್ಟೋ ಬಡ ಕುಟುಂಬಗಳಿಗೆ ಅದು ದೊಡ್ಡ ಆಸರೆಯಾಗಿದೆ. ಆದರೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಹಾಸನ ಜಿಲ್ಲೆ ಒಂದರಲ್ಲೇ ಒಟ್ಟು 6,698 ಮಹಿಳೆಯರು ಸದ್ಯ ಈ ಯೋಜನೆಯ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಹೌದು, ಇವರ ಬ್ಯಾಂಕ್ ಖಾತೆಗೆ ಹಣ ಬರೋದು ನಿಂತೋಗಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇರೋದು, GST ಪಾವತಿದಾರರಾಗಿರೋದು ಮತ್ತು ಕೆಲವು ತಾಂತ್ರಿಕ ನಿಯಮಾವಳಿಗಳು. ಹಾಸನ ಜಿಲ್ಲೆಯ ಒಟ್ಟು 8 ತಾಲೂಕುಗಳ ಅಂಕಿಅಂಶವನ್ನು ನಾವು ಗಮನಿಸೋದಾದರೆ ಹಾಸನ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂದರೆ 90,615 ಫಲಾನುಭವಿ ಮಹಿಳೆಯರಿದ್ದಾರೆ. ಇಷ್ಟೊಂದು ಜನ ಇರೋ ಹಾಸನ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂದರೆ 2,737 ಮಹಿಳೆಯರು ಯೋಜನೆಯಿಂದ ಹೊರಬಿದ್ದಿದ್ದಾರೆ. ಅದೇ ರೀತಿ ಹಾಲೂರು ತಾಲೂಕಿನಲ್ಲಿ ಅತಿ ಕಡಿಮೆ ಅಂದರೆ 23,035 ಮಹಿಳೆಯರು ಯೋಜನೆಯ ಲಾಭ ಪಡಿತಾ ಇದ್ದಾರೆ ಮತ್ತು ಅಲ್ಲಿ ಕೇವಲ 155 ಮಹಿಳೆಯರು ಮಾತ್ರ ಯೋಜನೆಯಿಂದ ಹೊರಗುಳಿದಿದ್ದಾರೆ. ಒಟ್ಟಾರೆಯಾಗಿ ನೋಡಿದರೆ ಹಾಸನ ಜಿಲ್ಲೆಯಲ್ಲೇ ಒಟ್ಟು 4,42,029 ಫಲಾನುಭವಿಗಳ ಪೈಕಿ 6,698 ಮಹಿಳೆಯರ ಮಾಸಿಕ ಆದಾಯಕ್ಕೆ ಈಗ ಕೊಕ್ಕೆ ಬಿದ್ದಂತಾಗಿದೆ. ನಾವಿಲ್ಲಿ ಒಂದು ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಈ ಗೃಹಲಕ್ಷ್ಮಿ ಯೋಜನೆ ಶುರುವಾದಾಗ ಪರಿಸ್ಥಿತಿ ಹೇಗಿತ್ತು ಮತ್ತು ಈಗ ಹೇಗಿದೆ ಅಂತ ನೋಡೋಣ. ಯೋಜನೆ ಜಾರಿಯಾದ ಆರಂಭದಲ್ಲಿ ಅಂದರೆ 2023-24ನೇ ಸಾಲಿನ ಆಗಸ್ಟ್ ತಿಂಗಳಲ್ಲಿನ ಹಾಸನ ಜಿಲ್ಲೆಯಲ್ಲಿ 3,88,874 ಮಹಿಳೆಯರು ಈ ಯೋಜನೆಗೆ ತಮಗೆ ಹಣ ಬೇಕು ಅಂತ ನೋಂದಣಿ ಮಾಡಿಕೊಂಡಿದ್ರು. ಆಗ ಮೊದಲ ಕಂತಿನಲ್ಲೇ ಸರ್ಕಾರ ಜಿಲ್ಲೆಯ ಮಹಿಳೆಯರ ಖಾತೆಗೆ ಬರೋಬ್ಬರಿ 77,77 ಕೋಟಿ ರೂಪಾಯಿಗಳನ್ನು ಜಮಾ ಮಾಡಿತ್ತು. ಅದಾದ ಮೇಲೆ ಮುಂದಿನ ವರ್ಷ ಅಂದರೆ 2024-25ನೇ ಸಾಲಿನ ಆಗಸ್ಟ್ ತಿಂಗಳು ಬರುವಷ್ಟರಲ್ಲಿ ನೋಂದಾಯಿತರ ಸಂಖ್ಯೆ 4,32,244ಕ್ಕೆ ಏರಿಕೆ ಆಯಿತು. ಆಗ ಸರ್ಕಾರ ಜಮಾ ಮಾಡಿದ ಹಣ ಎಷ್ಟು ಗೊತ್ತಾ? ಬರೋಬ್ಬರಿ 86.44 ಕೋಟಿ ರೂಪಾಯಿ. ಆದರೆ ದಿನ ಕಳೆದಂತೆ ತಾಂತ್ರಿಕ ಪರಿಶೀಲನೆಗಳು ಬಿಗಿಯಾದವು. 2025ರ ಜೂನ್ ತಿಂಗಳಲ್ಲಿ 4,49,524 ಜನ ನೋಂದಣಿ ಮಾಡಿಕೊಂಡಿದ್ದರು. ಕೇವಲ 4,27,269 ಫಲಾನುಭವಿಗಳಿಗೆ ಮಾತ್ರ ಹಣ ತಲುಪಿತು. ಅಂದಿನಿಂದ ಪ್ರತಿ ತಿಂಗಳು ಬೇರೆ ಬೇರೆ ಕಾರಣಗಳನ್ನು ನೀಡಿ ಅನರ್ಹರನ್ನು ಗುರುತಿಸಿ ಹಂತ ಹಂತವಾಗಿ ಪಟ್ಟಿಯಿಂದ ಕಡಿತಗೊಳಿಸಲಾಗುತ್ತಿದೆ. ಆದರೂ ಕೂಡ ಕಳೆದ 2026 ಫೆಬ್ರವರಿಯಲ್ಲಿ ಅಂತ್ಯದ ವೇಳೆಗೆ 4,52,353 ನೋಂದಾಯಿತರಲ್ಲಿ 4,51,745 ಫಲಾನುಭವಿಗಳ ಖಾತೆಗೆ ಹಣ ಜಮಾವಣೆಯಾಗಿದೆ. ಸರ್ಕಾರ ಕೇವಲ ಈ ಹಾಸನ ಜಿಲ್ಲೆಯೊಂದಕ್ಕೆ ಕಳೆದ 29 ತಿಂಗಳುಗಳಲ್ಲಿ ಬರೋಬ್ಬರಿ 2,471.63 ಕೋಟಿ ರೂಪಾಯಿಗಳನ್ನು
ಪಾವತಿ ಮಾಡಿದೆ. ಅಂದರೆ ನೀವು ನಂಬಲೇಬೇಕು. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು, ಅಲ್ಲ ಸ್ವಾಮಿ, ಚೆನ್ನಾಗಿ ಹಣ ಬರ್ತಾ ಇತ್ತಲ್ಲ, ಈಗ ಯಾಕೆ ಅಷ್ಟೊಂದು ಜನರನ್ನು ಲೀಸ್ಟ್ನಿಂದ ಕೈ ಬಿಡ್ತಾ ಇದ್ದಾರೆ ಅಂತ. ಅದಕ್ಕೆ ಸರ್ಕಾರ 3 ಪ್ರಮುಖ ಕಾರಣಗಳನ್ನು ನೀಡಿದೆ. ಮೊದಲನೇ ಕಾರಣ ಆಧಾರ್ ಸೀಡಿಂಗ್ ಆಗದೇ ಇರುವುದು. ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸರಿಯಾಗಿ ಲಿಂಕ್ ಆಗದೇ ಇರೋದು KYC ಪ್ರಕ್ರಿಯೆ ಅಪೂರ್ಣವಾಗಿರುವ ಎರಡನೇ ಕಾರಣ. ಎರಡನೇ ಕಾರಣ ಅಂದರೆ ಮೃತಪಟ್ಟವರು. ಯೋಜನೆಗೆ ಅರ್ಜಿ ಹಾಕಿದ ನಂತರ ಕೆಲವು ಮಹಿಳೆಯರು ಮರಣ ಹೊಂದಿದ್ರೂ ಕೂಡ ಅವರ ಖಾತೆಗೆ ಹಣ ಹೋಗ್ತಾ ಇತ್ತು. ಅಂತಹ ಖಾತೆಗಳನ್ನು ಈಗ ಪತ್ತೆ ಹಚ್ಚಿ ನಿಲ್ಲಿಸಲಾಗಿದೆ. ಮತ್ತು ಮೂರನೇ ಮತ್ತು ಅತಿ ಮುಖ್ಯವಾದ ಕಾರಣ GST ಪಾವತಿದಾರರು. ಸರ್ಕಾರದ ನಿಯಮದ ಪ್ರಕಾರ ಯಾರು ಆದಾಯ ತೆರಿಗೆ ಕಟ್ಟುತ್ತಾರೋ ಅಥವಾ GST ರಿಜಿಸ್ಟ್ರೇಷನ್ ಹೊಂದಿದ್ದಾರೋ ಅವರ ಕುಟುಂಬದ ಮಹಿಳೆಯರಿಗೆ ಈಗ ಈ ಯೋಜನೆ ಅನ್ವಯಿಸುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ಮುಂದುವರಿದಿರುವುದರಿಂದ ಯಾರೆಲ್ಲ ಸುಳ್ಳು ಮಾಹಿತಿ ನೀಡಿ ಹಣ ಪಡಿತಾ ಇದ್ದರೋ ಅವರನ್ನೆಲ್ಲ IT ಮತ್ತು GST ಡೇಟಾಬೇಸ್ ಮೂಲಕ ಸುಲಭವಾಗಿ ಪತ್ತೆ ಹಚ್ಚಿ ಯೋಜನೆಯಿಂದ ಹೊರ ಹಾಕಲಾಗ್ತಾ ಇದೆ. ಇವೆಲ್ಲದರ ಮಧ್ಯೆ ಸರ್ಕಾರ ಈಗ ಮತ್ತೊಂದು ಶಾಕಿಂಗ್ ಮತ್ತು ಕಡ್ಡಾಯ ನಿಯಮವನ್ನು ತಂದಿದೆ. ಅದೇನಪ್ಪ ಅಂದರೆ ಯೋಜನೆಯ ದುರ್ಬಳಕೆ ತಡೆಯಲು ಮತ್ತು ಕೇವಲ ಅರ್ಹರಿಗೆ ಮಾತ್ರ ಹಣ ತಲುಪುವಂತೆ ಮಾಡಲು ಸರ್ಕಾರ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಳ್ತಾ ಇದೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡಿತಾ ಇರೋ ಎಲ್ಲ ಮಹಿಳೆಯರಿಗೆ 1 ಟೈಮ್ ಬಯೋಮೆಟ್ರಿಕ್ ಅಂದರೆ ಬೆರಳಚ್ಚು ನೀಡುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಹೌದು ಸ್ನೇಹಿತರೆ, ಯೋಜನೆ ಇನ್ನು ಮುಂದೆ ಮುಂದುವರಿಯಬೇಕೆಂದರೆ ಎಲ್ಲ ಫಲಾನುಭವಿಗಳು ತಮ್ಮ ಬ್ಯಾಂಕ್ ಖಾತೆಗೆ ಬಯೋಮೆಟ್ರಿಕ್ ಹಾಗೂ ತಮ್ಮ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆಯನ್ನು ಮರುನೋಂದಣಿ ಮಾಡಿಸಿಕೊಳ್ಳಬೇಕಾಗುತ್ತದೆ. ಇದು ಕಡ್ಡಾಯ. ಒಂದು ವೇಳೆ ನೀವೇನಾದರೂ ನಿಗದಿತ ಅವಧಿಯೊಳಗೆ ನಿಮ್ಮ ಖಾತೆಯನ್ನು ಬಯೋಮೆಟ್ರಿಕ್ ಕೊಟ್ಟು ನವೀಕರಣ ಮಾಡಿಸದಿದ್ದರೆ ಯಾವುದೇ ಮುನ್ಸೂಚನೆ ಇಲ್ಲದೆ ಸ್ವಯಂಚಾಲಿತವಾಗಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ರದ್ದಾಗುತ್ತದೆ. ಆಮೇಲೆ ನಿಮಗೆ ಪ್ರತಿ ತಿಂಗಳು ಬರುವ 2,000 ರೂಪಾಯಿ ಬರೋದು ಖಂಡಿತ ನಿಂತು ಹೋಗುತ್ತೆ. ಹಾಗಾಗಿ ಸ್ನೇಹಿತರೆ, ಹಾಸನ ಜಿಲ್ಲೆಯ ಈ ಘಟನೆ ಇಡೀ ರಾಜ್ಯದ ಮಹಿಳೆಯರಿಗೆ ಒಂದು ಎಚ್ಚರಿಕೆಯ ಗಂಟೆ ಅಂತಲೇ ಹೇಳಬಹುದು. ನಿಮ್ಮ ಖಾತೆಗೆ ಹಣ ಬರ್ತಾ ಇದೆ ಅಂತ ಅಸಡ್ಡೆ ಮಾಡಬೇಡಿ. ತಕ್ಷಣವೇ ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1 ಅಥವಾ ಬೆಂಗಳೂರು 1 ಕೇಂದ್ರಗಳಿಗೆ ಭೇಟಿ ನೀಡಿ ನಿಮ್ಮ ಗೃಹಲಕ್ಷ್ಮಿ ಖಾತೆಯ ಸ್ಟೇಟಸ್ ಏನಾಗಿದೆ ಅಂತ ಪರಿಶೀಲಿಸಿಕೊಳ್ಳಿ. ಸರ್ಕಾರ ಕೇಳಿರುವ ಬಯೋಮೆಟ್ರಿಕ್ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಮುಗಿಸಿಕೊಳ್ಳಿ. ನಿಮ್ಮ ಸುತ್ತಮುತ್ತ ಯಾರಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇರೋ ಮಹಿಳೆಯರಿದ್ದರೆ ಅವರಿಗೆ ಈ ವಿಷಯವನ್ನು ದಯವಿಟ್ಟು ತಿಳಿಸಿ. ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಶೇರ್ನಿಂದ ಎಷ್ಟೋ ಬಡ ಮಹಿಳೆಯರಿಗೆ ಪ್ರತಿ ತಿಂಗಳು ಸಿಗೋ 2,000 ರೂಪಾಯಿ ತಪ್ಪುವುದು ಉಳಿಯಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ಮುಖ್ಯವಾದ ಅಪ್ಡೇಟ್ನೊಂದಿಗೆ ಸಿಗೋಣ. ಧನ್ಯವಾದಗಳು.